ಕಂಡುಕೊಳ್ತಾ ಇದ್ದೇವೆ. ಶ್ರೀದೇವಿ ಪರವಾಗಿ ಆಶೀಶ್ ಪೂಂಜ ಐಕಾನ್ ಆಟಗಾರರು ಗುರುತಿಸಿಕೊಂಡ್ರೆ ಎದುರು ಭಾಗದಲ್ಲಿರುವಂತಹ ಗುಡ್ ನೈಟ್ ಬಾಯ್ ಬಾಯ್. ಚೇರ್ಸ್ ಬಾಯ್ ಆಗಿ ಸೀನು, ಎಲ್ಲರೂ ಗಟ್ಟಿ ಚಪ್ಪಾಳೆ ಮೂಲಕ ಸೀನುವನ್ನು ಪ್ರೋತ್ಸಾಹಿಸಿ ಪ್ರಥಮ ಸಾವ್ ಖಾತೆ ಶುಭಾರಂಭಿಸಿದ ಲೇಖರಿಗೆ ಚಲಾವಣೆ ಕೊಟ್ಟುಕೊಂಡಿದೆ. ವಲ್ಲಾವ್ ವಲ್ಲಾವ್ ಈ ಭಾಗದಿಂದ ಆ ಭಾಗಕ್ಕೆ ತೆರಳಿದ ಚೆಂಡು ಟು ಲಾವ್. ಮತ್ತೆ ಸರ್ವಿಸ್ ನಲ್ಲಿ ತಂಡದ ಐಕಾನ್ ಆಟಗಾರ ಆಶೀಶ್. ಈ ಭಾಗದ ಐಕಾನ್ ಆಟಗಾರರ ಬಲಿಷ್ಠ ಹೊಡೆತ ಬಂದು ಕಟ್ಟಿಕೊಳ್ತಾ ಇದ್ದೇವೆ. ನಡು ನೆತ್ತಿ ಮೇಲೆ ಕಡುಕತ್ತಿಯ ಪ್ರಹಾರದ ರೀತಿಯಲ್ಲಿ ಹೊಡೆತ. ಒನ್ ಟು. ಮತ್ತೆ ಸರ್ವಿಸ್ ನಲ್ಲಿ ಸೈನು ಜಾನ್ಮೆ, ಇದು ರೋವಿನ್ ಜಾನ್ಮೆ. ಪಚ್ಚನಾಡಿ ಪರಿಸರದ ಒಬ್ಬ ಅನುಭವಿ ಆಟಗಾರ ರೋವಿನ್. 3-1. ಪೆರ್ಮುದೆ ವಿಶಾಲವಾಗಿದೆ. ಅಂಕಣ ಮಾತ್ರ 18 ವೃತ್ತ 9 ಮೀಟರ್ ಅಗಲ ಮಾತ್ರ. 2-3 2-3. ಮತ್ತೆ ಸರ್ವಿಸ್ನಲ್ಲಿ ಶೈಲು. ಜಾನ್ಮೆ 3 ಈಚ್ 3-3. ಬಲಿಷ್ಠ ಹೊಡೆತವನ್ನು ಕಟ್ಟಿಕೊಂಡಿದ್ದ ಆಶೀಫ್ ಪುಂಜ. ತೋಡಾರು ಪರಿಸರದ ಒಬ್ಬ ಅನುಭವಿ ವಾಲಿಬಾಲ್ ಆಟಗಾರ. ಸಿಗಿದವನೊಬ್ಬ ನೆಗೆದವನೊಬ್ಬ ಹೊಡೆದವನು ಇನ್ನೊಬ್ಬ. ಅಂಕ ಮಾತ್ರ 5-4 5-4. ಸಿ ಭಾಗದಿಂದ ಆ ಭಾಗಕ್ಕೆ ತೆರಳದ ಚೆಂಡು. ಅಲ್ಲಿ ಸೀನು ಪದೇ ಪದೇ ಗುಡ್ ನೈಟ್ ಹೇಳ್ತಾ ಇದ್ದಾರೆ. ಚೆಂಡು ಸೀದಾ ಜಾಲಿಯಲ್ಲಿ 5 ಈಚ್. ಅಲ್ಲಿ ಪ್ರಜ್ವಲ 6-5 6-5. ಮತ್ತೆ ಎದಿ ಸಂಖ್ಯೆ 24ರ ಶೈಲು. ಈ ಭಾಗದಿಂದ ಆ ಭಾಗಕ್ಕೆ ತೆರಳದ ಚೆಂಡು. ಮತ್ತೆ ಜಂಪ. ಹಸ್ತದಲ್ಲಿ ದೋಷ. ಪ್ರಸಿದ್ಧ ಜ್ಯೋತಿಷ್ಯರನ್ನು ಸಂಪರ್ಕಿಸಿ 6-7. ಮತ್ತೆ ಜಂಪ. ನೆಲದಲ್ಲಿ ಹರಿದಾಡುವಾಗ ಎಡೆ ಎತ್ತಿ ಹೊಡೆದ ಈಗ ಚಿರಾಗ್. ಎಂಟು 6 8-6. ನಮ್ಮ ಬತ್ತಲಿಗೆ ಮನೆ ತೋರಿಸ್ತಾ ಇದ್ದಾನೆ ಇಲ್ಲಿ ಆಶೀಶ್. ಆ ಭಾಗದಲ್ಲಿ ಚಿರಾಗ್, ಈ ಭಾಗದಲ್ಲಿ ಆಶೀಶ್. ಸಿಯು ಚೇರ್ಸ್ ಬಾಯ್ ಆಗಿ ನಲ್ಕೆ ಮಾರು ಸೀನು. ಅವರು ಬಿಡಲ್ಲ, ಇವರು ಕೊಡಲ್ಲ. 9-7 and the ball boys.
9-7. ಏಸು ಹೊಡೆತಕ್ಕೆ ಪ್ರತಿ ತಡೆತ, ಇಲ್ಲಿ ಸಂಘರ್ಷಣ, ಬಲಿಷ್ಠ ತಡೆಗೋಡೆ. 10-7, 10-7. 10-7. ಎಸ್, ಎತ್ತಿಗೆಯಲ್ಲಿ ವಿಫಲದ ಮತ್ತೆ ವಿಶ್ರಾಂತಿಗಾಗಿ ಮನವಿ. 11-7. ವಿಶ್ರಾಂತಿಗಾಗಿ ಮನವಿ. 11-7. ಫಸ್ಟ್ 4 ಅಂಕಗಳ ಮುನ್ನಡೆಯಲ್ಲಿ ಬಿಸಿಸಿ ಎಕ್ಕಾರ್. ಲೆವೆನ್ 7. ಮತ್ತೆ ಸರ್ವಿಸಿನ ಮಾಂತ್ರಿಕ ಶೈಲು. ಎಸ್ ಮತ್ತೆ ತಡೆಗೋಡೆ. 12-7, 12-7. ಜಾನ್ಮೆ 13-7. ಅಂಕಣದ ಬದಲಾವಣೆ. 13-7. ಫಸ್ಟ್ 6 ಅಂಕಗಳ ಮುನ್ನಡೆಯಲ್ಲಿ ಬಿಸಿಸಿ ಎಕ್ಕಾರ್. ಮುಂದಿನ ಪಂದ್ಯದ ಕರೆ ರವಾನಿಸಿಕೊಳ್ತದೆ ಲವ್ಲಿ ನಿದ್ದೋಡಿ ವಿರುದ್ಧವಾಗಿ ಕೆಎಫ್ಸಿ ಕಟೀಲ್. ಲೀಗಿನ 19ನೇ ಪಂದ್ಯದ ಕರೆ ರವಾನಿಸಿಕೊಳ್ತಾ ಇದ್ದೇವೆ. 20ನೇ ಪಂದ್ಯದಕ್ಕಾಗಿ ರಾಮಾಂಜನೇಯ ಕಿಂಜಾರು ವಿರುದ್ಧವಾಗಿ ಎಸ್ಎಸ್ಸಿ ಪೆರ್ಮುದೆ. ಎಸ್, ಉದ್ದನೆಯ ಬಡುತ್ತ. ಶ್ರೇಯಸ ತಪ್ಪು ಮಾಡ್ತಾ ಇದ್ಯಾ ಶ್ರೇಯಸ್. 14-7. ಎಸ್, ಬಲಿಷ್ಠ ಬಡತ. ಈ ಬಡತಗಳೊಂದಿಗೆ ಮತ್ತೊಂದು ಅಂಕ ಹೆಚ್ಚು ಜಮಾನೆಗೊಳ್ತಾ ಇದ್ದೇವೆ ಶ್ರೀದೇವಿ ತಂಡಕ್ಕೆ. 8-14. 8-14. ಇನ್ನು ಕೂಡ ಪಂದ್ಯ ಜೀವಂತವಾಗಿದೆ. ವಿಜಯಕ್ಕಾಗಿ ಹೋರಾಟ. ಎಸ್, ಅಲ್ಲಿ ಶಾಪೋತ್ಸವ ಲಾಭವನ್ನು ಪಡೆದ ಸಂದರ್ಶ್. 8 ಅಡಿ ಎತ್ತರದ ನೆಟ್ಟಿಗೆ ಜಿಗಿದ ಸಂಘರ್ಷ್. 15-8. ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಸಂತೋಷ ಸುದ್ದಿ. ವೇದಿಕೆಯ ಎಡಪಾರ್ಶ್ವದಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇದೆ. ಬಿಸಿ ಬಿಸಿಯಾದ ಚಹಾ ಮತ್ತು ತಂಪಾದ ಪಾನೀಯಗಳು ಮತ್ತೆ ತಿಂಡಿ ತಿನಸುಗಳು ತಯಾರಾಗಿದೆ ಎಂಬ ಸಂದೇಶ ರವಾನಿದೆ. ದಯವಿಟ್ಟು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿವಿಧ ಖಾದ್ಯಗಳು ತಯಾರಾಗಿದೆ. ಅದು ಲೆವೆನ್ 60. Seventeen 11. ಎಸ್ ಸನತನ ಗಡಿಬಿಡಿ. ಅವಸರವೇ ಅಪಘಾತಕ್ಕೆ ಕಾರಣ. ಸನತ ಎಸ್, ಚಿರಾಗನ ಬಲಿಷ್ಠ ಹೊಡೆತಗಳೊಂದಿಗೆ ಮತ್ತೊಂದು ಅಂಕ ಜಮಾನೆಗೊಳ್ತಾ ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 18-12. 18-12. ಮತ್ತೆ ಸರ್ವಿಸ್ನಲ್ಲಿ ಶೈಲು. ಎತ್ತಿಗೆಯಲ್ಲಿ ವಿಫಲತೆ. ಪ್ರಜ್ವಲ ಮುಸ್ಸಂಜೆ ಹೊತ್ತಿನಲ್ಲಿ ಪ್ರಜ್ವಲಿಸಬೇಕು.
19-12. ಈ ಭಾಗದಿಂದ ಆ ಭಾಗಕ್ಕೆ ತೆರಳದ ಚೆಂಡು ಬಲಹೀನ ಸರ್ವಿನೊಂದಿಗೆ ಮತ್ತೊಂದು ಅಂಕ ಜಮಾನೆಗೊಂಡಿದೆ ಶ್ರೀದೇವಿ ಆಟಗಾರ ತಂಡಕ್ಕೆ. ಇದರೊಂದಿಗೆ 13-19. ಮಾರೈಕೆಯಿಂದ ಬರಕ್ಕೆ 20-30. 20-13. ಈ ಭಾಗದಿಂದ ಆ ಭಾಗಕ್ಕೆ ತೆರಳದ ಚೆಂಡು ನಮ್ಮ ಗ್ರಾಮದಲ್ಲಿ ಅಂಕ ಮಾತ್ರ ಎದುರಾಳಿ ತಂಡಕ್ಕೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 21-13. ಮುಂದಿನ ಪಂದ್ಯ ಕರೆಯನ್ನು ಮಾಡಿಸಿಕೊಳ್ತದೆ ಲವ್ಲಿ ನಿದ್ದೋಡಿ KFC ಕಟೀಲ್. ಬಲಿಷ್ಠ ತಡೆಗೋಡೆ, ಆದ್ರೆ ಚೆಂಡು ಮಾತ್ರ ಅಂಕ ಮಾತ್ರ ಶ್ರೀದೇವಿ ತಂಡಕ್ಕೆ. ಇದರೊಂದಿಗೆ 14-21. ಅಲ್ಲಿ ತಣ್ಣಗೆ ಆದ ಚೇರ್ಸ್ ಸೀನು. ಎಚ್ಚೆತ್ತ ಸೀನು. ಅಪಾರ ಅಭಿಮಾನಿಗಳು ತಮ್ಮದಿದ್ದಾರೆ. ದಯವಿಟ್ಟು ಸೀನು ಎಲ್ಲಿದ್ದೀರಾ? ಮರೆಯಾಗಿದ್ದೀರಾ? ಬಲಿಷ್ಠ ಹೊಡೆತ, ನಿತಿನನ ಹೊಡೆತಗಳೊಂದಿಗೆ ಮತ್ತೊಂದು ಅಂಕ. 22-15. 22-15. ತಡೆಗೋಡೆಯಲ್ಲಿ ಬಿರುಕು. ಮತ್ತೊಂದು ಅಂಕ ಶ್ರೀದೇವಿ ತಂಡಕ್ಕೆ. 16-22. 16-22. ಅಲ್ಲಿಂದ ಅಲ್ಲಿಗೆ ಜಾನ್ಮೆ. ಇದು ಸಂಘರ್ಷಣ ಜಾನ್ಮೆ. 23-16. ಪಾಯಿಂಟ್. ಮುಂದಿನ ಪಂದ್ಯಕ್ಕಾಗಿ ಬನ್ನಿ. ಲವ್ಲಿ ನಿದ್ದೋಡಿ KFC ಕಟೀಲ್. ಓಪನ್ ನಿಟ್ಟಿನ ಲಾಭವನ್ನು ಪಡೆದ ನಿತಿನ ಗೆದ್ದ ತಂಡಕ್ಕೆ ಮುಂದಿನ ಪಂದ್ಯಕ್ಕೆ ಸ್ವಾಗತಿಸುತ್ತ ತಂಡಕ್ಕೆ ಪುಣ್ಯದ ಮಣ್ಣಲ್ಲಿ ಹೋರಾಡಿದ ಸವಿ ನೆನಪು.